ದೇಶ ಎಷ್ಟು ಮುಂದುವರಿತಾ ಇದೆಯೋ ಅಷ್ಟು ಸಾಕಷ್ಟು ಈಗ ಮಾಟ ಮಂತ್ರ ಅಂತ ಜನ ಅದ್ರ ಕಡೆನೂ ಕೂಡ ಬ್ಯುಸಿಯಾಗಿದ್ದಾರೆ. ಮಾಟ ಮಂತ್ರಗಳಿಗೆ ಈಗ ಇಡೀ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಆ ಗ್ರಾಮಸ್ಥರು ಆತಂಕ ಪಡ್ತಾ ಇದ್ದಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದರೆ ಗ್ರಾಮಸ್ಥರು ಆತಂಕ ಪಡುವ ಪರಿಸ್ಥಿತಿ ಎದುರಾಗಿದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಮಾರನೇ ದಿನ ಎಲ್ಲಂದರಲ್ಲಿ ನಿಂಬೆಹಣ್ಣುಗಳು. ಗ್ರಾಮದಲ್ಲಿ ನಡೆಯುವಂತಹ ವಾಮಾಚಾರಕ್ಕೆ ಈಗ ಗ್ರಾಮಸ್ಥರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ದಾವಣಗೆರೆ ತಾಲೂಕಿನ ಹೂವಿನಮಡು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ವಾಮಾಚಾರ ಕಾಟದಿಂದ ರಕ್ಷಿಸಿ ಅಂತ ಗ್ರಾಮಸ್ಥರು ಗೋಳಾಡ್ತಾ ಇದ್ದಾರೆ. 10ಕ್ಕಿಂತ ಹೆಚ್ಚು ಮನೆಗಳ ಮುಂದೆ ಅರಿಶಿಣ ಕುಂಕುಮ ಹಚ್ಚಿರುವಂತಹ ನಿಂಬೆಹಣ್ಣು ಕಾಣ್ತಾ ಇದ್ದಾವಂತೆ. ಜಮೀನುಗಳಿಗೆ ಹೋಗುವ ದಾರಿಯಲ್ಲೂ ಕುಂಡಲಿ ಪೂಜಾ ವಾಮಾಚಾರ ಮಾಡಿದಾರಂತೆ. ಜಾನುವಾರುಗಳಿಗೂ ಕೂಡ ವಾಮಾಚಾರ ಮಾಡಿರುವ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಇಡೀ ಊರಿಗೂರೇ ನಿಂಬೆಹಣ್ಣು ಕಾಣ್ತಾ ಇದ್ದಾವೆ. ಆ ನಿಂಬೆಹಣ್ಣು ಈಗ ಅರಿಶಿಣ ಕುಂಕುಮ ಇರುವಂತಹ ನಿಂಬೆಹಣ್ಣು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ದಾವಣಗೆರೆಯ ಹೂವಿನಮಡು ಆ ಗ್ರಾಮದಲ್ಲಿ ಜಮೀನಿಗೆ ಹೋಗುವಂಥ ಜಾಗದಲ್ಲೂ ಕೂಡ ನಿಂಬೆಹಣ್ಣು. ಇತ್ತೀಚಿನ ದಿನಗಳಲ್ಲಿ ಇದೇ ಸುಮ್ಮನೆ ಒಂದು ನಿಂಬೆಹಣ್ಣು ಬಿಸಾಕಿದ್ರು ಕೂಡ ಅದ್ರ ಹತ್ರ ಹೋಗೋಕ್ಕೆ ಭಯ ಪಡ್ತಾರೆ. ಸಾಕಷ್ಟು ವಾಮಾಚಾರದ ಹಿಂದೆ ಸಾಕಷ್ಟು ಜನ ಬಿದ್ದಿದ್ದಾರೆ. ಯಾಕೆಂದರೆ ಸಾಕಷ್ಟು ಜನರಿಗೆ ಈ ನೇರವಾಗಿ ಎದುರಿಸಲಿಕ್ಕೆ ಆ ಒಂದು ಶಕ್ತಿ ಇರಲ್ಲ. ಇದಕ್ಕೆಲ್ಲ ಕುತಂತ್ರ ಬುದ್ಧಿ, ನರಿ ಬುದ್ಧಿ ಅಂತ ಕರೀತಾರೆ. ಯಾಕಂದರೆ ಆ ಬೆನ್ನಿಗೆ ಚೂರಿ ಹಾಕುವಂಥದ್ದು ನೇರವಾಗಿ ಎದುರಿಸಿದ್ರೆ ಅವ್ರನ್ನ ಎದುರಿಸೋಕ್ಕಾಗಲ್ವಲ್ಲ. ಹಾಗಾಗಿ ಬೇರೆ ರೀತಿಯಲ್ಲಿ ಅವ್ರನ್ನ ಎದುರಿಸಬೇಕು, ಹೇಗಾದರೂ ಮಾಡಿ ಅವ್ರನ್ನ ಕುಗ್ಗಿಸಬೇಕು. ಆ ನಿಟ್ಟಿನಲ್ಲಿ ಕೆಲವರು ಮಾಟ ಮಂತ್ರದ ಹಿಂದೆ ಹೋಗ್ತಾರೆ, ಕೆಲವರು ನಂಬ್ತಾರೆ. ಇದನ್ನು ಪ್ರಬಲವಾಗಿ ನಂಬುವಂತಹ ಜನ ಇದ್ದಾರೆ. ಆದರೆ ಇನ್ನು ಕೆಲವರು ಇದೆಲ್ಲ ಕೇರೆ ಮಾಡಲ್ಲ ಸಾಕಷ್ಟು ಜನ. ದಾವಣಗೆರೆಯಿಂದ ರಾತ್ರಿ 10ವರೆಗೆ ಹೂವಿನ ಮಡಕ್ಕೆ ಬಂದು ಮನೆ ಹತ್ರಕ್ಕೆ ಹೋಗ್ತಾ ರಾಜಪ್ಪ ನಮ್ಮ ಮನೆ ಸುತ್ತಮುತ್ತ ಅಡ್ಡಾಡ್ತಿದ್ದ. ಯಾಕೆ ಈ ತರ ಅಡ್ಡಾಡ್ತಾನಂತ ಗೊತ್ತಾಗ್ಲಿಲ್ಲ. ಆಮೇಲೆ ಮನೆ ಬಾಗಿಲಿಗೆ ಹೋಗಿ ನೋಡ್ತೀನಿ ನಿಂಬೆಹಣ್ಣು ಇತ್ತು. ಆಮೇಲೆ ನಮ್ಮ ಅಣ್ಣ ತಮ್ಮಗೆಲ್ಲ ಫೋನ್ ಮಾಡಿದ್ವಿ, ಈಗ ರಾಜಪ್ಪ ನಿಂಬೆಹಣ್ಣು ಆಗ್ತದ ಅಂತ ಗೊತ್ತಾಯ್ತು. ಅದಕ್ಕೆ ಎಲ್ಲರೂ ಅಲರ್ಟ್ ಆಗಿ ಎಲ್ಲಾರ ಮತ್ತೆ ಹೋಗಿ ನೋಡ್ತೀವಿ. ಎಲ್ಲಾರ ಮತ್ತೆ ನಿಂಬೆಹಣ್ಣು ಇತ್ತು. ಅವನು ಇನ್ನೊಂದು ಶಶಣ್ಣ ಮತ್ತೆ ಬಂದಿಟ್ಟಾಕಾರ ಬೆನ್ನೆ ಎತ್ತಿದ್ವಿ, ಒಟ ಬಿದ್ದ ಅವನು. ಮತ್ತೆ ಮಂತ್ಯಕ್ಕೆ ಹೋದ್ರೆ ಹಣಕತ್ತಿ ಅಂತ ಅದೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅವರು ನಿನ್ನೆ ರಾತ್ರಿ ಬಂದು 4 ಜನ ಪಿಸಿಗಳು ಸಬ್ ಇನ್ಸ್ಪೆಕ್ಟರ್ ಬಂದು ಭೇಟಿ ಮಾಡಿ ಆ ಮನೆಗೆ ಬೆಳಗ್ಗೆ 10ವರೆ ಸ್ಟೇಷನ್ಗೆ ಬರಿ ಅಂತ ಕರೆದ್ರು. ಇನ್ನು ದಾವಣಗೆರೆಯ ಹೂವಿನಮಡು ಗ್ರಾಮಸ್ಥರು ಒಂದು ಕಡೆ ಆತಂಕಕ್ಕೆ ಒಳಗಾಗಿದ್ದಾರೆ. ಅವರ ಜಮೀನುಗಳಿಗೆ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ ಪಾಪ. ಯಾಕಂದರೆ ಇಡೀ ಊರಿನ ಕಡೆ ಅಲ್ಲಿ ಊರು ಹೊರಗಡೆ ಬಂದರೆ ಸಾಕು ಎಲ್ಲ ಕಡೆನೂ ಕೂಡ ನಿಂಬೆಹಣ್ಣು ಇದೆಯಂತೆ. ಇನ್ನು ಕಳೆದ ರಾತ್ರಿ ಗ್ರಾಮದ ವ್ಯಕ್ತಿಯೊಬ್ಬರು ಇಟ್ಟು ಹೋಗಿರೋದನ್ನು ಜನ ನೋಡಿದಾರಂಥದ್ದನ್ನ. ಗ್ರಾಮದ ಓರ್ವ ವ್ಯಕ್ತಿಯೇ ವಾಮಾಚಾರ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಆ ಊರಿನ ಜನರ ಒಂದು ಗಂಭೀರವಾದ ಆರೋಪ ಕೂಡ ಆಗಿದೆ.